ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸ. ನೀವು ನೋಡ್ತಾ ಇರೋ ನೈನಾ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸೋಕ್ಕೆ ಹೊರಟಿರೋದು ಏನಪ್ಪ ಅಂತಂದರೆ ರೆಡ್ ಪನ್ನೀರ್ ಮಸಾಲ ಮತ್ತು ಹೋಟೆಲ್ ಸ್ಟೈಲ್ ರೋಟಿ. ಈಗ ರೋಟಿಗೆ ಏನೇನು ಬೇಕು ಅದೆಲ್ಲ ಪದಾರ್ಥವನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಸ್ವಲ್ಪ ಗೋಧಿ ಹಿಟ್ಟು, ಅಂದರೆ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡ್ರೆ ನಾನು ಕಾಲು ಭಾಗ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮೈದಾ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅಜ್ವಾನ, ಜೀರಿಗೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆ ಸೋಡಾವನ್ನು ಹಾಕ್ಕೊಂಡು ನಾನು ಅದನ್ನು ಮಿದುವಾಗಿ ಕಲಸಿ ಎಣ್ಣೆಯನ್ನು ಹಚ್ಚಿ ಸೈಡ್ಗೆ ಎತ್ತಿಟ್ಬಿಟ್ಟೆ. ಒಂದು ಬಾಳಿಗೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಒಂದು 1/4 ಚಮಚ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಪನ್ನೀರನ್ನು ಪೀಸ್ ಮಾಡ್ಕೊಂಡಿರ್ತೀವಲ್ಲ ಅವನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದಕ್ಕೆ ಎತ್ತಿಟ್ಬಿಟ್ಟೆ ಒಂದು ಪ್ಲೇಟಲ್ಲಿ. ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸಣ್ಣ ಜಾರಲ್ಲಿ ಹಾಕ್ಕೊಂಡು ಆರಿದ ಮೇಲೆ ಬಿಸಿದನ್ನು ಮಿಕ್ಸೇ ಮಾಡಬೇಡಿ, ಮತ್ತು ಸಿಡಿದ್ಬಿಡುತ್ತೆ. ಸಣ್ಣದಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು, ನೀರನ್ನು ಹಾಕೋ ನೆಸೆಸಿಟಿ ಇರೋದಿಲ್ಲ, ಟೊಮೆಟೊ ಇರೋದ್ರಿಂದ ಪೇಸ್ಟ್ ಆಗುತ್ತೆ. ನಾನು ಹುರಿದಿರ್ತಕ್ಕಂಥ ಬಳ್ಳೆ ಎಲೆ ಅದೇ ಎಣ್ಣೆಗೆ ಇನ್ನೊಂದು 2 ಸ್ಪೂನನ್ನು ಎಣ್ಣೆ ಹಾಕ್ಕೊಂಡು ನಾನು ಏನು ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದೆ. ಪಲಾವ್ ಎಲೆ, 2 ಎಸಳು ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನೇನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಮಸಾಲ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ ಮೇಲೆ 1-2 ಸ್ಪೂನು ಮಸಾಲ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಉಪ್ಪು, ನಾನು ಮನೆಯಲ್ಲಿ ಏನು ತಯಾರಿಸಿದ್ನಲ್ಲ ಸ್ಪೆಷಲ್ ಮಸಾಲ ಅದನ್ನು ಕೂಡ ಒಂದು 1/4 ಟೀ ಸ್ಪೂನ್ ಹಾಕಿ ನೀಟಾಗಿ ಕುದಿಸಿದೆ. ಯಾವ ಮಟ್ಟಿಗೆ ಅಂದರೆ ಅದು ಎಣ್ಣೆ ಬಿಟ್ಕೊಂಡು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಬಿಟ್ಟು ಆಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಪನ್ನೀರನ್ನು ಅದರಲ್ಲಿ ಹಾಕಿ ಒಂದು ಕುದಿಸಿಬಿಟ್ರೆ ಫೈನಲಾಗಿ ಕೊತ್ತಂಬರಿ ಹಾಕಿಬಿಟ್ರೆ ರೆಡ್ ಪನ್ನೀರ್ ಮಸಾಲ ರೆಡಿ. ಇನ್ನು ರೋಟಿಗೆ ಹಿಟ್ಟನ್ನು ಕಲಸಿಟ್ಟಿದ್ವಿ, ನೀವು ನೋಡ್ತಾ ಇದ್ದೀರಾ, ಮೆತ್ತಗೆ ಹಳ್ಳೆ ಕಾಟನ್ ಥರ ಆಗಿದೆ. ಇದನ್ನು ಚಪಾತಿಗಿನ ಸ್ವಲ್ಪ, ನಾವು ಚಪಾತಿ ಮಾಡಲಿಕ್ಕೆ ಏನು ಹಿಟ್ಟು ತೊಗೊತೀವಲ್ಲ ಅದಕ್ಕಿಂತ ಸ್ವಲ್ಪ ಹಿಟ್ಟನ್ನು ತೊಗೋಬೇಕು. ಯಾಕಪ್ಪ ಅಂತಂದರೆ ಈ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರೆ, ದಪ್ಪಾಗಿರುತ್ತೆ, ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಅಟ್ಲೀಸ್ಟ್ ಮನೇಲಿ ಮಾಡ್ಕೊತಿದ್ದೀವಲ್ಲ ಅದಕ್ಕಾದರೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ಅಂತ ಸ್ವಲ್ಪ ತೆಳ್ಳಗೆ ಊದಿ ಅದಕ್ಕೆ ಫೈನಲಾಗಿ ಸ್ವಲ್ಪ ಬಿಳಿ ಎಳ್ಳು, ಕೊತ್ತಂಬರಿ, ತುರಿದಿರ್ತಕ್ಕಂಥ ಕ್ಯಾರೆಟನ್ನು ಹಾಕಿ ಒಂದು ಸಲ ತಟ್ಟಿ ಒಂದು ಸಲ ಉದ್ಬಿಟ್ರೆ ರೋಟಿ ರೆಡಿ ಆಗುತ್ತೆ. ಇನ್ನು ಹಂಚನ್ನು ಕಾಸಿದ್ದೀನಿ, ಅದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ನಾನು ಲಟ್ಟಿಸಿರ್ತಕ್ಕಂಥ ರೋಟಿನ ಅದಕ್ಕೆ ಹಾಕಿ ಬೇಗನೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಬೇಗನೆ ತಿರುವಿ ಹಾಕ್ತೀನಿ. ಯಾಕೆ ಬೇಗನೆ ತಿರುವಿ ಹಾಕ್ತೀನಿ ಅಂದರೆ ಕ್ಯಾರೆಟ್ ಎಲ್ಲ ಎಳ್ಳು ಒತ್ತೋ ಅಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ಬೇಗ ತಿರುವಿ ಹಾಕಿಬಿಟ್ಟೆ. ಅರ್ಧ ಬೇಯಿಸ್ಕೊಂಡ್ಮೇಲೆ ಇನ್ನು ಅರ್ಧ ನಾನು ಡೈರೆಕ್ಟಿಗೆ ಒಲೆಯಲ್ಲೇ ಬೇಯಿಸ್ತೀನಿ. ಈ ಒಲೆಯಲ್ಲಿ ಡೈರೆಕ್ಟಾಗಿ ಬೇಯಿಸೋದ್ರಿಂದ ತಂದೂರಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಇನ್ನು ನಿಮ್ಮ ಮನೇಲಿ ಇಡ್ಲಿ ಏನಾದರೂ ಇತ್ತು ಅಂದರೆ ಇಡ್ಲಿ ಕೆಂಡವನ್ನು ಮಾಡಿ ಅದ್ರ ಮೇಲೂ ಕೂಡ ನೀವು ಬೇಯಿಸ್ಕೋಬೋದು, ಇನ್ನೂ ಸೂಪರಾಗಿರೋ ಟೇಸ್ಟ್ ಕೊಡುತ್ತೆ. ಈ ರೀತಿ ಒಂದು ಅಂದರೆ ಜಾಲ್ರಿ ಇದ್ದರೆ ಮನೇಲಿ ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೋದು. ನಮಗೆ ಎಡ್ಜಲ್ಲಿ ನೀಟಾಗಿ ಬೇಯಿಸ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ ಇದರಲ್ಲಿ. ಇದೇ ಥರ ನಿಮ್ಮ ಮನೆಯವ್ರಿಗೆಲ್ಲ ಎಷ್ಟು ಬೇಕೋ ಅಷ್ಟು ರೋಟಿನ ಮಾಡಿಕೊಡಿ. ಯಾಕಂದರೆ ಹೋಟೆಲ್ನಲ್ಲಿ ಒಂದು ದಿನಕ್ಕೆ ಹಬ್ಬ ಸಾಕು ಅನಿಸುತ್ತೆ. ಇನ್ನು ಫೈನಲಾಗಿ ನಾನು ಮಾಡೋ ರೊಟ್ಟಿಗೆ ತುಪ್ಪವನ್ನು ಹಚ್ಚಿದೆ, ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಚ್ಕೊಳ್ಳಿ. ಇದೇ ಥರ ಮನೆಯಲ್ಲಿ ಮಾಡಿಕೊಂಡು ಹೋಟೆಲ್ನಲ್ಲಿ ಹೋಗಿ ತಿಂದು ಆರೋಗ್ಯ ಕೆಡಿಸ್ಕೊಳೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ರೆಸಿಪಿನ ಮಾಡಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಎವ್ರಿವನ್.